ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಕನ್ನಡ ತಂತ್ರಾಂಶದ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಸೂಪರ್ ಥ್ಯಾಂಕ್ಸ್ ಮೂಲಕ 40 ರೂಗಳ ದೇಣಿಗೆಯನ್ನು ನೀಡಿರತಕ್ಕಂತಹ ಗೋಪಾಲಕೃಷ್ಣ ಅವರಿಗೆ ಕನ್ನಡ ತಂತ್ರಾಂಶದ ನಿರ್ವಾಹಕ ತಂಡದ ಪರವಾಗಿ ಹಾಗೂ ಎಲ್ಲ ಸದಸ್ಯರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಬಯಸುತ್ತಾ ಇದ್ದೇನೆ ಸ್ನೇಹಿತರೆ. ಹಾಗೆ ನೀವು ಕೂಡ ಸೂಪರ್ ಥ್ಯಾಂಕ್ಸ್ ಮೂಲಕ ಕಾಣಿಕೆಯನ್ನ ನೀಡಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಪ್ರಾರಂಭ ಮಾಡುತ್ತಾ ಇದ್ದೇವೆ. ಇವತ್ತಿನ ವಿಡಿಯೋದಲ್ಲಿ ಕಾರ್ತಿಕ್ ಅವರು ನಮಗೆ ಮತ್ತೊಂದು ಉಪಯುಕ್ತವಾದ ಮಾಹಿತಿಯನ್ನು ಕೊಡಲು ಬರ್ತಾ ಇದ್ದಾರೆ. ಕನ್ನಡ ತಂತ್ರಾಂಶದ ಮತ್ತೊಂದು ಟ್ಯುಟೋರಿಯಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಾನು ಕಾರ್ತಿಕ್ ಮಾತಾಡ್ತಿರೋದು. ಇವತ್ತಿನ ಟ್ಯುಟೋರಿಯಲ್ ಅಲ್ಲಿ ನಾವು ಅಂಗವಿಕಲರಿಗೆ ಹಾಗೂ ಅಂಧರಿಗೆ ಇರುವಂತ ಕೆಲಸಗಳು, ಎಸ್ಪೆಷಲಿ ಖಾಸಗಿ ಕೆಲಸಗಳು ಏನೇನಿದಾವೆ ಅಂತ ಒಂದಷ್ಟು ಡೀಟೇಲ್ಸ್ ನಾವು ನೋಡ್ತಾ ಇದೀವಿ. ಅದಕ್ಕಿಂತ ಮುಂಚೆ ಈ ಒಂದು ಟ್ಯುಟೋರಿಯಲ್ ಅಥವಾ ವಿಡಿಯೋ ಯಾಕೆ ಮಾಡಬೇಕು ಅಂತ ತಿಳಿಸೋದಾದ್ರೆ, ನಮ್ಮಲ್ಲಿ ತುಂಬಾ ಜನಕ್ಕೆ ಗೊತ್ತಿರಲ್ಲ ಅಂಧರಿಗೆ ಯಾವ ತರದ ಕೆಲಸಗಳು ಇರ್ತವೆ ಖಾಸಗಿ ಕಂಪನಿಗಳಲ್ಲಿ ಅಂತ. ಎಷ್ಟೋ ಜನ ಪ್ರೈವೇಟ್ ಜಾಬ್ ಅಂತ ಅಂದ್ರೆ ಏನೋ ಒಂದು ಸಣ್ಣ ಪುಟ್ಟ ಕೆಲಸಗಳು ಕೊಡ್ತಾರೆ ಬ್ಲೈಂಡ್ ಗಳಿಗೆ ಅಂತ ಅನ್ಕೊಂಡಿರ್ತಾರೆ. ಬೆಂಗಳೂರಿಂದ ಹೊರಗಿರೋರ್ಗಂತೂ ತುಂಬಾ ಜನಕ್ಕೆ ಗೊತ್ತೇ ಇರಲ್ಲ ಇದ್ರ ಬಗ್ಗೆ ಎಲ್ಲ. ಹಾಗೆ ಬೆಂಗಳೂರಲ್ಲಿರೋರ್ಗು ತುಂಬಾ ಜನ ಗೊತ್ತಿರಲ್ಲ. ಮತ್ತೆ ಇನ್ನೊಂದಷ್ಟು ಜನ ಏನ್ ಅನ್ಕೊಂಡಿರ್ತಾರೆ ಅಂದ್ರೆ, ಯಾರೋ ಒಬ್ಬ ಅವ್ರಿಗೆ ಗೊತ್ತಿರುವಂತ ಅಂಧ ವ್ಯಕ್ತಿ ಒಂದು ತರದ ಖಾಸಗಿ ಕೆಲಸ ಮಾಡ್ತಾ ಇದ್ರೆ ಎಲ್ಲರೂ ಅದೇ ತರನೇ ಮಾಡ್ತಿರ್ತಾರೆ ಅನ್ಕೊಂತಾರೆ. ಫಾರ್ ಎಕ್ಸಾಂಪಲ್, ಯಾವ್ದೋ ಒಂದು ಚಿಕ್ಕ ಕೆಲಸ ಮಾಡ್ತಿದ್ರೆ ಎಲ್ಲರೂ ಅದೇ ತರ ಮಾಡ್ತಾರೆ ಅನ್ಕೋತಾರೆ. ಅಥವಾ ಯಾರೋ ಒಬ್ಬ HR ಆಗಿದ್ದ ಅಂತ ಅಂದ್ರೆ ಎಲ್ಲರೂ ಸಹ HR ಕೆಲಸನೇ ಮಾಡ್ತಾರೆ ಅಂತ ಅನ್ಕೊಂಡಿರ್ತಾರೆ. ಇದೆಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡುವಂತ ಪ್ರಯತ್ನ ಈ ವಿಡಿಯೋದಾಗಿರುತ್ತೆ. ಅದಕ್ಕಿಂತ ಮುಂಚೆ ಅಂಗವಿಕಲರಿಗೆ ಹಾಗೂ ಅಂಧರಿಗೆ ಖಾಸಗಿ ವಲಯದಲ್ಲಿ ನೂರಾರು ತರದ ಕೆಲಸಗಳಿರುತ್ತೆ. 200ಕ್ಕೂ ಹೆಚ್ಚು ಅಂತ ಹೇಳ್ಬೋದು ಅಂಗವಿಕಲರಿಗೆ. ಹಾಗೂ ಅಂಧರಿಗೆ ಅಂತ ನಾವು ಫಿಲ್ಟರ್ ಮಾಡಿದ್ರೆ ಆಲ್ಮೋಸ್ಟ್ 170 ತನಕ ಬರ್ಬೋದು ಅಂತ ಅನ್ಸುತ್ತೆ. ಅದನ್ನು ನಾವು ಡೀಟೇಲ್ ಆಗಿ ನೋಡೋಣ. ಈ ಎಲ್ಲಾ ಮಾಹಿತಿಯನ್ನ ಎನೇಬಲ್ ಇಂಡಿಯಾ ಅನ್ನೋ ಒಂದು ಸಂಸ್ಥೆಯವರು ಅವರ ವೆಬ್ಸೈಟ್ ಅಲ್ಲಿ ಹಾಕಿರ್ತಾರೆ. ಮತ್ತೆ ಇನ್ನೊಂದು ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇವ್ರು ಹಾಕಿರೋದ್ರಲ್ಲಿ ಎಲ್ಲಾನು ಅಕ್ಯುರೇಟ್ ಆಗಿದೆ. ಅಂದ್ರೆ ಯಾವ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಏನ್ ಡೆಸಿಗ್ನೇಷನ್ ಅಂತಾನೂ ಸಹ ವಿವರವಾಗಿ ತಿಳಿಸಿದ್ದಾರೆ. ಮತ್ತೆ ಈ ಡೇಟಾ ಬೇಸ್ ಏನಿದೆ ಇದು ಸ್ವಲ್ಪ ಹಳೆಯ ಡೇಟಾ ಬೇಸ್. ನಾನು ಅವ್ರ ಹತ್ರ ಮಾತಾಡಿದ್ದಾಗನು ಸಹ ಅವ್ರು ಹೇಳಿದ್ರು, ಹೌದು ಇದು ಹಳೆ ಡೇಟಾ ಬೇಸ್, ನಾವು ಅಪ್ಡೇಟ್ ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಅಂತ. ಸೊ ಅದು ಅಪ್ಡೇಟ್ ಆದಾಗೂ ನಿಮ್ಗೆ ಇನ್ನಷ್ಟು ಮಾಹಿತಿ ಕೊಡುವಂತ ಪ್ರಯತ್ನ ಮಾಡ್ತೀವಿ. ಈಗ ಏನೇನು ಲಿಸ್ಟ್ ಮಾಡಿದ್ದಾರೆ ಅಂತ ನೋಡೋಣ. ಹಾಗೆ ಇಲ್ಲಿ ಏನ್ ಲಿಸ್ಟ್ ಮಾಡಿದ್ದಾರೆ ಅಷ್ಟೇ ಕೆಲಸಗಳು ವಿಜುವಲಿ ಇಂಪೇರ್ಡ್ ಸಿಗೋದು ಅಂತೇನಿಲ್ಲ. ಅದಕ್ಕಿಂತ ಇನ್ನ ಒಳ್ಳೊಳ್ಳೆ ಕೆಲಸಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ವಿವಿಧ ರೀತಿಯ ಕೆಲಸಗಳನ್ನು ಸಹ ಸಿಗತ್ತೆ. ಈಗ ಇದೊಂದು ರೆಫರೆನ್ಸ್ಗೆ ಈ ಒಂದು ಡೇಟಾ ಬೇಸ್ ನ ನೀವು ಚೆಕ್ ಮಾಡಿಕೊಂಡು ನಿಮ್ಮ ಟ್ಯಾಲೆಂಟ್ ಏನಿದೆ ಅಥವಾ ನಿಮ್ಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆ ಅದಕ್ಕೆ ಸಂಬಂಧಪಟ್ಟಂತ ತಯಾರಿನ ನೀವು ಮಾಡ್ಕೋಬಹುದಾಗತ್ತೆ. ಈಗ ಹೆಚ್ಚು ತಡ ಮಾಡಿದಾಗೆ ಆ ಒಂದು ವೆಬ್ಸೈಟ್ ನ ಹಾಗೆ ಆ ಒಂದು ವೆಬ್ ಪೇಜ್ ನ ಓಪನ್ ಮಾಡಿ ಹೇಗೆ ಈ ಎಲ್ಲಾ ಮಾಹಿತಿಗಳನ್ನ ನೋಡಬಹುದು ಅಂತ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ನೀವು ಸಿಂಪಲ್ ಆಗಿ ಗೂಗಲ್ ಅಲ್ಲಿ ಎನೇಬಲ್ ಅಕಾಡೆಮಿ ಜಾಬ್ ರೋಲ್ ಡೇಟಾ ಬೇಸ್ ಅಂತ ಹೊಡೆದ್ರೆ ನಿಮಗೆ ಸಿಗತ್ತೆ. ನಾನು ಈಗಾಗಲೇ ಒಂದು ವೆಬ್ಸೈಟ್ ನ ಓಪನ್ ಮಾಡಿದ್ದೀನಿ. ಅದರ ಅಡ್ರೆಸ್ ತೋರಿಸ್ತೀನಿ ನೋಡಿ. Alt D, address and search bar edit, https://www.enableacademy.org/jobs-done-by-persons-with-disability/ ಜಾಬ್ಸ್ ಡನ್ ಬೈ ಪರ್ಸನ್ಸ್ ವಿತ್ ಡಿಸೆಬಿಲಿಟಿ ಎನೇಬಲ್ ಅಕಾಡೆಮಿ ಬೇಟಾ ಅಂತ ಹೊಡೆದ್ರೆ ಆಲ್ಮೋಸ್ಟ್ ನಿಮಗೆ ಈ ಒಂದು ಪೇಜ್ ಸಿಗತ್ತೆ. ನಾವು ಸಹ ಇದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ. ಈಗ ಏನೇನ್ ಜಾಬ್ ಇದೆ ಅಂತ ನೋಡೋಣ ಸ್ನೇಹಿತರೆ. ಈಗ ನಾನು ಹೆಚ್ ಪ್ರೆಸ್ ಮಾಡ್ತಾ ಇದ್ದೀನಿ ಹೆಡ್ಡಿಂಗ್ ಹೋಗಕ್ಕೆ. ಜಾಬ್ಸ್ ಡನ್ ಬೈ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಹೆಡಿಂಗ್ ಲೆವೆಲ್ 1. ಜಾಬ್ಸ್ ಡನ್ ಬೈ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಹೆಡ್ಡಿಂಗ್ ಲೆವೆಲ್ 1 ಇದೆ. ಇಲ್ಲಿಂದ ಡೌನ್ ಏರೋ ಟ್ಯಾಬ್ ಮಾಡ್ಕೊಂಡು ಹೋಗೋಣ. ಹೆಡಿಂಗ್ ಲೆವೆಲ್ 2 ಚೂಸ್ ಡಿಸಬಿಲಿಟಿ ಕಾಂಬೋ ಬಾಕ್ಸ್ ಕಲೆಕ್ಟ್ಸ್ ಆಲ್. ಡಿಸಬಿಲಿಟಿ ಚೂಸ್ ಅಂತ ಹೇಳಿ ಡಿಸಬಿಲಿಟಿ ಕಾಂಬೋ ಬಾಕ್ಸ್ ಆಲ್ ಅಂತ ಹೇಳ್ತಾ ಇದೆ. ಅಂದ್ರೆ ಯಾವ ಡಿಸಬಿಲಿಟಿ ನಿಮ್ದು ಅಂತ ಚೂಸ್ ಮಾಡಿ ಅಂತ ಹೇಳ್ತಾ ಇದೆ. ಇದೇನು ಸದ್ಯಕ್ಕೆ ಮಾಡೋದ್ ಬೇಡ, ಹಾಗೆ ಟ್ಯಾಬ್ ಮಾಡ್ತೀನಿ. ಫಂಕ್ಷನ್ ಕಾಂಬೋ ಬಾಕ್ಸ್ ಆಲ್ ಟು ಚೇಂಜ್ ದ ಸೆಲೆಕ್ಷನ್ ಯೂಸ್ ದಿ arrow keys. ಫಂಕ್ಷನ್ ಕಾಂಬೋ ಬಾಕ್ಸ್ ಆಲ್ ಅಂತ ಹೇಳ್ತಾ ಇದೆ. ಅಂದ್ರೆ ಇದೊಂದು ವಲಯ ಅಂತ ಹೇಳ್ಬೋದು. ಅಂದ್ರೆ ಈಗ ನಿಮ್ಗೆ IT ಅಲ್ಲಿ ಬೇಕಾ, ಕಸ್ಟಮರ್ ಸಪೋರ್ಟ್ ಅಲ್ಲಿ ಬೇಕಾ, ಅಥವಾ ರಿಟೇಲ್ ಅಲ್ಲಿ ಬೇಕಾ, ಈ ತರ ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ. ಅದನ್ನ ಆಮೇಲೆ ತೋರಿಸ್ತೀನಿ. ಸೆಕ್ಟರ್ ಕಾಂಬೋ ಬಾಕ್ಸ್ ಆಲ್ ಟು ಚೇಂಜ್ ದ ಸೆಲೆಕ್ಷನ್ ಯೂಸ್ ದಿ arrow keys. ಸೆಕ್ಟರ್ ಅದು ಸಹ ಆಲ್ಮೋಸ್ಟ್ ಅದೇ ತರನೇ ಇರುತ್ತೆ. ಕ್ವಾಲಿಫಿಕೇಶನ್ ಕಾಂಬೋ ಬಾಕ್ಸ್ ಆಲ್ ಟು ಚೇಂಜ್ ದ ಸೆಲೆಕ್ಷನ್ ಯೂಸ್ ದಿ arrow keys. ಕ್ವಾಲಿಫಿಕೇಶನ್ ಅದು ಸದ್ಯಕ್ಕೆ ಆಲ್ ಅಂತ ಇದೆ. ಅಂದ್ರೆ ಇದರಲ್ಲಿ ಮಾಮೂಲು ನಮಗೆ ಕ್ವಾಲಿಫಿಕೇಶನ್ 10th PUC ನ ಡಿಗ್ರಿನ ಈ ತರ ಇರುತ್ತೆ. ಸರ್ಚ್ ಎಡಿಟ್ ಬ್ಲಾಂಕ್ placeholder search keywords type in text. ಏನಾದರೂ ಸರ್ಚ್ ಮಾಡೋದಿದ್ರೆ ಸರ್ಚ್ ಮಾಡಬಹುದು. search button to activate press enter. ಸರ್ಚ್ ಮಾಡ್ಕೋಬಹುದು. clear filters link. ಏನಾದ್ರೆ ನಾವು ಅಪ್ಲೈ ಮಾಡಿದ್ರೆ ಏನೇನು ಅಪ್ಲೈ ಮಾಡಿರ್ತೀವಿ ಅದನ್ನ ಕ್ಲಿಯರ್ ಮಾಡಕ ಆಪ್ಷನ್. disability description link. ಡಿಸಬಿಲಿಟಿ ಡಿಸ್ಕ್ರಿಪ್ಷನ್ ಅಂದ್ರೆ ಇಲ್ಲಿ ಏನೇನು ಮೆನ್ಷನ್ ಮಾಡಿದ್ರೆ ಡಿಸಬಿಲಿಟಿ ಬಗ್ಗೆ ನೀವೇನಾದ್ರೆ ಇನ್ನಷ್ಟು ತಿಳ್ಕೋಬೇಕು ಅಂದ್ರೆ ಅದನ್ನ ಇಲ್ಲಿ ನೋಡಬಹುದು. analytics and demand and full reality of PWD link. ಇದು ಒಂದಷ್ಟು ರಿಪೋರ್ಟ್. visited link 20 workplace solutions across 3+ disabilities. visited link 10 story
stories of employed persons with disability. Smart navigation : off. ಇದು ಡಿಸಬಿಲಿಟಿಗೆ ಇರುವಂಥ ಒಂದಷ್ಟು ಉದಾಹರಣೆಗಳು, ಸೊಲ್ಯೂಷನ್ಸ್ ಏನೇನಿದೆ ಅದಕ್ಕೆ ಉದಾಹರಣೆಗಳಿದೆ, ಮತ್ತೆ ಸ್ಟೋರೀಸ್ ಒಂದಷ್ಟು ಬೇರೆ ಬೇರೆ ರೀತಿಯ ಅಂಗವಿಕಲತೆಯನ್ನು ಹೊಂದಿರೋರು ಯಾವ್ಯಾವ ತರದ ಕೆಲಸ ಮಾಡ್ತಾ ಇದ್ದಾರೆ ಅಂತ ತಿಳಿಸ್ಕೊಡೋ ಒಂದು ಪ್ರಯತ್ನ. ಅದು ಒಂದು 10 ಜನರದ್ದು ಡೀಟೇಲ್ಸ್ ನ ಕೊಟ್ಟಿದ್ದಾರೆ ಆ ಲಿಂಕ್ ಅಲ್ಲಿ. ಅದೆಲ್ಲನೂ ಸದ್ಯಕ್ಕೆ ಏನ್ ಬೇಡ. 10 stories of a table with 8 columns and 292 rows. ಟೇಬಲ್ ವಿತ್ 8 ಕಾಲಮ್ಸ್ ಅಂಡ್ 292 ರೋಸ್ ಅಂತ ಹೇಳ್ತಾ ಇದೆ. ಅಂದ್ರೆ ಆಲ್ಮೋಸ್ಟ್ 190 ತರದ ಕೆಲಸಗಳು ಅಂಗವಿಕಲರಿಗೋಸ್ಕರ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದರಲ್ಲಿ ಒಂದಷ್ಟು ಪಬ್ಲಿಕ್ ಸೆಕ್ಟರ್ ಕಂಪನೀಸ್ ಏನಿರುತ್ತೆ ಅವುಗಳದ್ದು ಮೆನ್ಷನ್ ಮಾಡಿರ್ತಾರೆ ಯಾವ್ದೋ ಒಂದೊಂದು, ಆದ್ರೆ 90% ಫುಲ್ ಅಂಡ್ ಫುಲ್ ಪ್ರೈವೇಟ್ ಜಾಬ್ಗಳು ಏನೇನಿದೆ ಅಂತ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಫಸ್ಟ್ ನಾನು ಒಂದಷ್ಟು ಟೇಬಲ್ ಗಳನ್ನ ನಿಮಗೆ ತೋರಿಸ್ಕೊಟ್ಬಿಡ್ತೀನಿ. ಇಲ್ಲಿ ಒಂದಷ್ಟು ಕಾಲಮ್ಸ್ ಅಂಡ್ ರೋಸ್ ಇದೆ. ಅಕೌಂಟಿಂಗ್ ಅನ್ನೋದೊಂದು ಫಂಕ್ಷನ್. Sector, multiple sectors, column 2. ಸೆಕ್ಟರ್, ಮಲ್ಟಿಪಲ್ ಸೆಕ್ಟರ್ಸ್ ಅಂದ್ರೆ ಅಕೌಂಟ್ಸ್ ಮಾಡುವಂತವರು ಎಲ್ಲಾ ತರದ ಕ್ಷೇತ್ರದಲ್ಲೂ ಬೇಕಾಗತ್ತೆ. ಸೊ ಅದಕ್ಕೆ ಅದು ಆತರ ಇರುತ್ತೆ. Companies like Point Tech, Accenture, Ants Bank, Bajaj Finance, Flex, Goldman Sachs hire in this profile, column 3. ಯಾವ್ಯಾವ ಕಂಪನಿ ಅವರು ಹೈರ್ ಮಾಡ್ತಾರೆ, ಸುಮಾರು ಕಂಪನೀಸ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆಕ್ಸೆಂಚರ್, ಗೋಲ್ಡ್ಮನ್ ಸ್ಯಾಕ್ಸ್, ಬಜಾಜ್ ಫೈನಾನ್ಸ್, ANZ ಬ್ಯಾಂಕ್, ಈ ತರ ಇದೆಲ್ಲ ಪ್ರೈವೇಟ್ ಕಂಪನಿಗಳು. ಸೊ ಇಲ್ಲೆಲ್ಲ ಈ ತರದ ಒಂದು ಎಕ್ಸ್ಪರ್ಟೀಸ್ ಅಥವಾ ಪರಿಣಿತಿನ ಹೊಂದಿರೋರ್ನ ಹೈರ್ ಮಾಡ್ತಾರೆ ಅಂತ ಹಾಕಿದ್ದಾರೆ. Role: accounts executive / accounts assistant. ರೋಲ್ ಅಂದ್ರೆ ಡೆಸಿಗ್ನೇಷನ್ ಏನು, ಅಕೌಂಟ್ ಎಕ್ಸಿಕ್ಯೂಟಿವ್ ಅಥವಾ ಅಕೌಂಟ್ ಅಸಿಸ್ಟೆಂಟ್ ಅಂತ. Description: issue invoices, process the bills and vouchers from employees, handle the bills from customers of companies and ensure they get paid correct amount, maintain balance sheet and handle bank transactions, column 5. ಡಿಸ್ಕ್ರಿಪ್ಷನ್ ಏನೇನ್ ಕೆಲಸಗಳಿರತ್ತೆ ಅಂತಾನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. Skills: domain knowledge on accounts subject, knows how to use Tally, basic computer skills, communication skills, ability to move around when required, attention to detail, basic math skills, basic analytical skill to understand who should get how much money by when, column 6. Qualification: degree. ಅದಕ್ಕೆ ಏನೇನ್ ಸ್ಕಿಲ್ಸ್ ಇರಬೇಕು ಮತ್ತೆ ಏನ್ ಕ್ವಾಲಿಫಿಕೇಶನ್ ಇರಬೇಕು ಅಂತಾನು ಹಾಕಿದ್ದಾರೆ. ಕ್ವಾಲಿಫಿಕೇಶನ್ ಡಿಗ್ರಿ ಇರಬೇಕು ಅಂತ ಹಾಕಿದ್ದಾರೆ. ಈಗ ಇಲ್ಲಿ ಒಂದಷ್ಟು ರೋಲ್ ನ ನೋಡ್ಬಿಟ್ಟು ಅದಾದ್ಮೇಲೆ ಒಂದೊಂದೇ ಡಿಸೇಬಿಲಿಟಿನ ಫಿಲ್ಟರ್ ಮಾಡೋಣ, ಆಮೇಲೆ ಕ್ವಾಲಿಫಿಕೇಶನ್ ನ ಫಿಲ್ಟರ್ ಮಾಡಿ ಎಲ್ಲಾ ಡೀಟೇಲ್ಸ್ ಗಳನ್ನು ನೋಡೋಣ. Skill: describe role: accounts payable, accounts receivable, associate payrolls, time and expenses left parent, administration -bit, administrative assistant, courier team lead. ಇದು ಕೊರಿಯರ್ ಟೀಮ್ ಲೀಡ್ ಅಂತ, ಅಂದ್ರೆ ಈ ಕೊರಿಯರ್ ಕಂಪನಿಗಳೇನಿರುತ್ತೆ ಅದರಲ್ಲಿ ಒಬ್ಬ ಹೆಡ್ ಆಗಿ ಕೆಲಸ ಮಾಡೋದು ಈ ತರ ಇರುತ್ತೆ. Lift operator, row 8. Description: operate the elevator, column 5. Skills: alertness, friendly personality, be presentable, column 6. Qualification: below SSLC, column disability, LVOMPDPDCPMI. ಇಲ್ಲಿ ನೋಡಿ, ಲಿಫ್ಟ್ ಆಪರೇಟರ್ ಅಂತ ಒಂದು ಕೆಲಸ ಇದೆ. ಇದು SSLC ಅಥವಾ SSLC ಗಿಂತ ಕಡಿಮೆ ಓದಿರೋರಿಗೆ ಅಂತ ಹೇಳ್ತಾ ಇದ್ದಾರೆ. ಯಾರ್ಯಾರಿಗೆ ಅಂತಂದ್ರೆ ಇಲ್ಲಿ ಶಾರ್ಟ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ, ಬಟ್ ಮೇಲೆ ನಾವು ಫಿಲ್ಟರ್ ಮಾಡಿದ್ರು ಸಹ ಕ್ಲೀನ್ ಆಗಿ ಗೊತ್ತಾಗ್ಬಿಡುತ್ತೆ ಇದು ವಿಜುವಲಿ ಇಂಪೇರ್ಡ್ ಇದೆಯಾ ಇಲ್ವಾ ಅಂತ. ಲೋ ವಿಷನ್ ಇದೆ. HOH ಅಂತ ಹಾಕಿದ್ದಾರೆ, ಅಂದ್ರೆ ಹಾರ್ಡ್ ಆಫ್ ಹಿಯರಿಂಗ್ ಅಂತ, ಅಂದ್ರೆ ಸ್ವಲ್ಪ ಕೇಳಿಸ್ಕೊಳ್ಳೋದ್ರಲ್ಲಿ ಶ್ರವಣ ಸಮಸ್ಯೆ ಇದೆ ಅಂತ ಅವರಿಗೆ ಅಂತ. MPD. ಇದೆಲ್ಲ ಮಲ್ಟಿಪಲ್ ಬೇರೆ ಬೇರೆ ತರದ ಡಿಸಬಿಲಿಟಿ, ಫಿಸಿಕಲ್ ಡಿಸಬಿಲಿಟಿ ಈ ತರ. CPEDMO. ಇದು ಟೋಟಲಿ ಬ್ಲೈಂಡ್ ಇಲ್ಲ ಅಂತ ಹಾಕಿದ್ದಾರೆ. Qualified skills: alertness. Description: operate the role: lift operator, mail room executive, medical rec, office assistant, office boy / office attendant. ನೋಡಿ, ಆಫೀಸ್ ಅಸಿಸ್ಟೆಂಟ್, ಆಫೀಸ್ ಬಾಯ್ ಈ ತರ ಎಲ್ಲ ಒಂದಷ್ಟು ಕೆಲಸಗಳಿದಾವೆ. Content: row, sector, development, companies like Sahana Charitable Trust hire in this profile. ನೋಡಿ, ಈಗ ನೆಕ್ಸ್ಟ್ ಒಂದು ಫಂಕ್ಷನ್ ಬಂದೆ, ಕಂಟೆಂಟ್ ಅಂತ. ಕಂಟೆಂಟ್ ಅಂದ್ರೆ ಅದೇ ಬರಿಯ ತರದ್ದು ಕೆಲಸ ಇರುತ್ತೆ. ಸೊ ಇದರಲ್ಲಿ ಸಹನಾ ಚಾರಿಟಬಲ್ ಟ್ರಸ್ಟ್ ಹೈರ್ ಮಾಡಿದೆ ಅನ್ನೋ ತರ ಇವರು ಡೀಟೇಲ್ ಕೊಟ್ಟಿದ್ದಾರೆ. ಆದ್ರೆ ಇನ್ನ ಬೇರೆ ಬೇರೆದು ಇದೆ ನೋಡಿ. Braille transcriptionist. ಇದು ಕಂಟೆಂಟ್ ಅಲ್ಲಿ ಬ್ರೈಲ್ಗೆ ಸಂಬಂಧಪಟ್ಟಂತ ಕೆಲಸ, ಅದಕ್ಕೆ ಸಹನಾ ಅವ್ರದ್ದು ಮೆನ್ಷನ್ ಮಾಡಿದ್ದಾರೆ. Content analyst - insurance, Rother companies like Fidelity hire in this profile. ಫೆಡೆಲಿಟಿ ಅಂತ ಒಂದು ಪ್ರಸಿದ್ಧವಾದ ಇನ್ಶೂರೆನ್ಸ್ ಕಂಪನಿ ಇದೆ, ಅವ್ರು ಹೈರ್ ಮಾಡ್ತಾರೆ ಅಂತ ಹಾಕಿದ್ದಾರೆ. ಕಂಟೆಂಟ್ ಗೆ ಸಂಬಂಧಪಟ್ಟಂತ ಕೆಲಸಗಳು ಅಂದ್ರೆ ಬರವಣಿಗೆ, ಎಡಿಟಿಂಗ್ ಈ ತರದ್ ಮಾಡೋರಿಗೆ. Companies like ARPA Ventures hire in this profile. Companies like TWB hire in this profile. Companies like Calica, companies like Herman Miller, Titan hire in this profile. Design engineer. ಕಂಟೆಂಟ್ ಅಲ್ಲೇ ಡಿಸೈನ್ ಇಂಜಿನಿಯರ್. ಸೊ ಇದೆಲ್ಲ ಆಲ್ಮೋಸ್ಟ್ ಗ್ರಾಜುಯೇಷನ್ ಇರುತ್ತೆ. Companies like Calica Soft, companies like Adora Coding, companies like CSIM, companies like Thomson, companies like Elitmus, companies like Thomson Reuters hire in this profile. Companies like Elitmus,
Fourth Wave Foundation higher in this profile. Companies like Radioactive higher in this profile. Row for role. Radio Jockey column 4. ಕಂಟೆಂಟ್ ಅಲ್ಲಿ ರೇಡಿಯೋ ಜಾಕಿನೂ ಕೊಟ್ಟಿದ್ದಾರೆ, ಅಂದ್ರೆ ಬ್ಲೈಂಡ್ಗಳು ಅದು ಆಗಿದ್ದಾರೆ ಅಂತ. ಹಾಗೆ ಕಂಟೆಂಟ್ ಗೆ ಸಂಬಂಧಪಟ್ಟಂತ ಕೆಲಸಗಳಲ್ಲಿ ಪಬ್ಲಿಕ್ ಟಿವಿ, ನಮ್ಮ ಕರ್ನಾಟಕದ ಕನ್ನಡದ ಪಬ್ಲಿಕ್ ಟಿವಿ ಏನಿದೆ ಅಲ್ಲೂ ಸಹ ಡಿಸೇಬಲ್ಡ್ ನ ಹೈರ್ ಮಾಡಿದ್ದಾರೆ ಅಂತ ಈ ಲಿಸ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಅದನ್ನ ನಾನು ತೋರ್ಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. TV script writer companies like Public TV higher in this profile. ಟಿವಿ ಸ್ಕ್ರಿಪ್ಟ್ ರೈಟರ್, ಸೊ ಇದು ಪಬ್ಲಿಕ್ ಟಿವಿ ಅವರು ಹೈರ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇದು ಯಾವ ಡಿಸಬಿಲಿಟಿ ಅಂತ ನೋಡೋಣ. The script skills, creative thinking qualification, degree column 7 disability, LVYMPDPDCP psy:(AF). LVVI ಅಂತ ಹೇಳ್ತಾ ಇದೆ, ಅಂದ್ರೆ ಲೋ ವಿಷನ್ ವಿಜುವಲಿ ಇಂಪೇರ್ಡ್, ಟೋಟಲಿ ಪಾರ್ಷಲಿ ಇಬ್ಬರನ್ನು ಹೈರ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಕ್ವಾಲಿಫಿಕೇಶನ್ ಡಿಗ್ರಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಈಗ ನಾವು ಯಾವುದೇ ತರದ ಫಿಲ್ಟರ್ ಅಪ್ಲೈ ಮಾಡಿಲ್ಲ, ಇದು ಎಲ್ಲಾ ತರದ ಡಿಸಬಿಲಿಟಿ ಅವರಿಗೆ ಇರುವಂತ ಕೆಲಸಗಳ ಲಿಸ್ಟ್ ನ ಕೊಟ್ಟಿದ್ದಾರೆ. ಈಗ ನಾವು ವಿಜುವಲಿ ಇಂಪೇರ್ಡ್ ಗೋಸ್ಕರ ಮಾತ್ರ ಏನೇನಿದೆ ಅಂತ ಫಸ್ಟ್ ನಾವು ಒಂದು ಫಿಲ್ಟರ್ ಅಪ್ಲೈ ಮಾಡೋಣ. ಈಗ ನಾನು ಫಸ್ಟ್ ಟಾಪ್ ಆಫ್ ದ ಪೇಜ್ ಹೋಗ್ತೀನಿ. ಹಾಗೆ ಅದು ಕಾಂಬೋ ಬಾಕ್ಸ್ ಅಲ್ಲಿ ಇರೋದ್ರಿಂದ ನಾನು ಸಿ ಪ್ರೆಸ್ ಮಾಡ್ತೀನಿ ಡೈರೆಕ್ಟ್ ಆಗಿ ಅಲ್ಲಿ ಹೋಗಕ್ಕೆ. Disability combo box collapsed all. ಡಿಸಬಿಲಿಟಿ ಕಾಂಬೋ ಬಾಕ್ಸ್ ಕೊಲ್ಯಾಪ್ಸ್ಡ್ ಆಲ್ ಅಂತ ಹೇಳ್ತಾ ಇದೆ. ಇಲ್ಲಿ ವಿಜುವಲಿ ಇಂಪೇರ್ಡ್ ನ ಸೆಲೆಕ್ಟ್ ಮಾಡೋಣ. ಸ್ಪೇಸ್ ಮಾಡ್ತಿದ್ದೀನಿ. Space disability low vision left parent LV right parent. To move to an item press the arrow keys. ಲೋ ವಿಷನ್ ಇದೆ. Visually impaired left parent by right parent. To move to an item press the arrow keys. ವಿಜುವಲಿ ಇಂಪೇರ್ಡ್ ಲೆಫ್ಟ್ ಪೇರೆಂಟ್ VI ಅಂತ ಹೇಳ್ತಾ ಇದೆ, ಅಂದ್ರೆ ಶಾರ್ಟ್ ಫಾರ್ಮ್ ನ ತಿಳಿಸ್ತಾ ಇದ್ದಾರೆ. Hard of hearing left parent or right parent. To move to an item press the arrow keys. ಹಾರ್ಡ್ ಆಫ್ ಹಿಯರಿಂಗ್ ಅಂದ್ರೆ ಕಿವಿ ಕೇಳಿಸೋದ್ರಲ್ಲಿ ಸಮಸ್ಯೆ, ಅಂದ್ರೆ ಸಂಪೂರ್ಣ ಕೇಳಿಸಲ್ಲ ಅಂತಲ್ಲ, ಸ್ವಲ್ಪ ಕೇಳಿಸಲ್ಲ. Hearing impaired left parent by right parent. To move to an item press the arrow keys. HI ಅಂದ್ರೆ ಹಿಯರಿಂಗ್ ಇಂಪೇರ್ಡ್, ಅಂದ್ರೆ ಸಂಪೂರ್ಣವಾಗಿ ಕೇಳಿಸಲ್ಲ ಅಂತ. ಈಗ ನಾವು ವಿಜುವಲಿ ಇಂಪೇರ್ಡ್ ನ ಸೆಲೆಕ್ಟ್ ಮಾಡೋಣ. Visually impaired left parent by right parent. Disability combo box. Visually impaired left parent by right parent. ವಿಜುವಲಿ ಇಂಪೇರ್ಡ್ ಸೆಲೆಕ್ಟ್ ಮಾಡಿದ್ದೀನಿ. Function combo box. All. To change the selection use the arrow keys. ಫಂಕ್ಷನ್ ಆಲ್ ಅಂತ ಇದೆ. ಇಲ್ಲೇನೇನು ಫಂಕ್ಷನ್ ಇದೆ ಅಂತ ನೋಡೋಣ. Accounting, admin/support staff/facilities. ಅಕೌಂಟಿಂಗ್, ಅಡ್ಮಿನ್ ಈ ತರದ್ದಿದೆ. ಅಂದ್ರೆ ಈಗಾಗಲೇ ನೀವು ಈ ಒಂದು ಕ್ಷೇತ್ರದಲ್ಲೇ ನಾನು ಕೆಲಸ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರೆ ಇದ್ರಲ್ಲಿ ನೀವು ಫಿಲ್ಟರ್ ಮಾಡ್ಕೋಬಹುದು. ಮತ್ತೆ ಅಕೌಂಟ್ಸ್ ಅಲ್ಲಿ ಮಾಡ್ತೀರಾ, ಅಡ್ಮಿನಿಸ್ಟ್ರೇಷನ್, Back office/process. ಬ್ಯಾಕ್ ಆಫೀಸ್ ಕೆಲಸ ಮಾಡ್ತೀರಾ, Content. ಕಂಟೆಂಟ್ ಕೆಲಸ ಮಾಡ್ತೀರಾ, ಅಂದ್ರೆ ಸ್ಕ್ರಿಪ್ಟ್ ರೈಟಿಂಗ್ ಅಥವಾ ಬೇರೆ ಬೇರೆದು ಏನೇನಿತ್ತು ನಾವು ಮೆನ್ಷನ್ ಮಾಡಿರೋದು ಅದು. Counseling. ಕೌನ್ಸಿಲಿಂಗ್, Customer support/customer service. ಕಸ್ಟಮರ್ ಸಪೋರ್ಟ್ ಕೆಲಸ, Data analysis and reporting. ಡೇಟಾ ಅನಾಲಿಸಿಸ್, Data entry. ಡೇಟಾ ಎಂಟ್ರಿ, Financial analysis. ಫೈನಾನ್ಷಿಯಲ್ ಅನಾಲಿಸಿಸ್ ಅಂದ್ರೆ ಹಣಕಾಸು ವಿಷಯಕ್ಕೆ ಸಂಬಂಧಪಟ್ಟಂತ ಕೆಲಸಗಳು ಮಾಡೋದು. Finishing operations. ಆಪರೇಷನ್ಸ್, Front desk. ಫ್ರಂಟ್ ಡೆಸ್ಕ್ ಅಂದ್ರೆ ಈ ರಿಸೆಪ್ಷನಿಸ್ಟ್ ಬೇರೆ ಬೇರೆದೇನಿರುತ್ತೆ ಅದು. Help desk. ಹೆಲ್ಪ್ ಡೆಸ್ಕ್ ಅಂದ್ರೆ ಈಗ ನಾವು ಯೂಶಲಿ ಕಾಲ್ ಮಾಡ್ತೀವಲ್ಲ ಕಸ್ಟಮರ್ ಸಪೋರ್ಟ್ಗೆ, ಆ ಥರನೇ. HR. HR ಕೆಲಸಗಳು ಮಾಡ್ತೀರಾ. Inventory. ಇನ್ವೆಂಟರಿ ಅಂದ್ರೆ ಈ ಸ್ಟಾಕ್ ಎಲ್ಲ ಮೇಂಟೈನ್ ಮಾಡೋದು. IT. IT ಕೆಲಸ, Tech support. IT ಟೆಕ್ ಸಪೋರ್ಟ್, Kitchen operations. ಕಿಚನ್ ಆಪರೇಷನ್ ಇದೆಲ್ಲ ಸ್ವಲ್ಪ ಕಡಿಮೆ ಓದಿರೋರಿಗಿರುತ್ತೆ. Machine operations. ಮಿಷಿನ್ ಆಪರೇಷನ್ ಇದನ್ನು ಅಷ್ಟೇ 10th PUC ಈ ತರ ಎಲ್ಲ ಓದಿರೋರಿಗೆ ಇದೆಲ್ಲ ಕೆಲವೊಂದು ಅನ್ವಯಿಸುತ್ತೆ. ಅಥವಾ ITI ಓದಿರೋರಿಗೆ ಮಿಷಿನ್ ಆಪರೇಷನ್, ಮ್ಯಾನುಫ್ಯಾಕ್ಚರಿಂಗ್ ಇದೆಲ್ಲ ಇನ್ನೂ ಚೆನ್ನಾಗಿ ಅವರು ಆ ಒಂದು ವಿಷಯದಲ್ಲಿ ಒಂದಷ್ಟು ಟ್ರೈನಿಂಗ್ ಎಲ್ಲ ಮಾಡಿರೋದ್ರಿಂದ ಅವರಿಗೆ ಇಂಥ ಕೆಲಸಗಳು ಇನ್ನೂ ಸೂಟಬಲ್ ಆಗುತ್ತೆ. Niche domain technical expert. ಟೆಕ್ನಿಕಲ್ ಎಕ್ಸ್ಪರ್ಟ್ Order management. ಇದೆಲ್ಲ. Other trades. Packing and delivery project management. ಪ್ಯಾಕಿಂಗ್ ಅಂಡ್ ಡೆಲಿವರಿ ಇದೆಲ್ಲನೂ ಸ್ವಲ್ಪ ಕಡಿಮೆ ಓದಿರೋರಿಗಿರುತ್ತೆ. New bank. PSU ಬ್ಯಾಂಕ್, Research. ರಿಸರ್ಚ್, Sales. ಸೇಲ್ಸ್ Secretarial. Security. Sorter. Support staff/facilities. ಈ ತರದ್ದು ಸುಮಾರು ಇದಾವೆ. ನೀವು ಸಹ ಒಮ್ಮೆ ಬಂದು ಇದೆಲ್ಲ ಚೆಕ್ ಮಾಡಿ. ಈಗ ನಾನು ಜಸ್ಟ್ ಆಲ್ ಅಂತ ಕೊಡ್ತೀನಿ. Home. All. ಆಲ್ ಅಂತ ಇದೆ. Sector combo box. All. To change the selection use the arrow keys. ಸೆಕ್ಟರ್ ಏನೇನಿದೆ ಅಂತ ನೋಡೋಣ. Architecture. ಆರ್ಕಿಟೆಕ್ಚರ್, BFSI. BFSI, BPO. BPO, Construction. ಕನ್ಸ್ಟ್ರಕ್ಷನ್, Development. ಡೆವಲಪ್ಮೆಂಟ್, E-commerce. ಇ-ಕಾಮರ್ಸ್, Education. ಎಜುಕೇಶನ್, ಎಲೆಕ್ಟ್ರಾನಿಕ್ಸ್, Engineering. ಎಂಜಿನಿಯರಿಂಗ್, Healthcare. ಹೆಲ್ತ್ ಕೇರ್, Hospitality. ಹಾಸ್ಪಿಟಾಲಿಟಿ ಅಂದ್ರೆ ಟೂರಿಸಮ್ ಅಥವಾ ಈ ಹೋಟೆಲ್ ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟಿದ್ದು ಎಲ್ಲ ಬರುತ್ತೆ. IT. IT, ITS, Jewelry. ಜ್ಯುವೆಲರಿ ಈ ತರದ್ದೆಲ್ಲ ಬರುತ್ತೆ. ಜಸ್ಟ್ ಆಲ್ ಅಂತ ಕೊಡ್ತೀನಿ. Home. All. ಈಗ ಮತ್ತೆ ಟ್ಯಾಪ್ ಪ್ರೆಸ್ ಮಾಡ್ತಿದ್ದೀನಿ. Qualification combo box. All. To change the selection use the arrow keys. ಕ್ವಾಲಿಫಿಕೇಶನ್ ಸಹ ಆಲ್ ಇರಲಿ. ಮುಂದಕ್ಕೆ ಬೇಕಿದ್ರೆ ನೀವು ಇದನ್ನ ಮತ್ತೆ ಮತ್ತೆ ಚೆಕ್ ಮಾಡಿ ನೀವು ಫಿಲ್ಟರ್ ಮಾಡ್ಕೋಬಹುದು. ಈಗ ನೀವು ಡಿಗ್ರಿ ಓದಿದ್ರೆ ಡಿಗ್ರಿ ಅಂತ ಇಟ್ಕೋಬಹುದು. 10th PUC ಇದೆಲ್ಲ ನನಗೇನು ತೋರ್ಸೋದ್ ಬೇಕಿಲ್ಲ, ಆ ತರದ್ದೆಲ್ಲ ನಾನು ಹೋಗಕ್ಕೆ ಇಂಟ್ರೆಸ್ಟ್ ಇಲ್ಲ, ಅಥವಾ ಎಲ್ಲದನ್ನು ತೋರಿಸಿ ಅಂತ ಆದ್ರೆ ಆಲ್ ಇಡ್ಬೋದು. ಅಥವಾ ನಾನು ಓದಿರೋದೇ ಬರೀ 10th ಅಥವಾ ನಾನು ಓದಿರೋದೇ ಬರೀ PUC ಅಂತ ಇದ್ರೆ ಇಲ್ಲಿ PUC ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ನೋಡಿ Below SSLC. ಬಿಲೋ SSLC ಅಂದ್ರೆ ನಾ SSLCನೂ ಸಹ ಓದಿಲ್ಲ ಅಂತವ್ರಿಗಿರುವಂತ ಕೆಲಸ. ಇದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ನಾವು ಸರ್ಚ್ ಕೊಟ್ರೆ ಒಂದಷ್ಟು ಕೆಲಸಗಳಿರುತ್ತೆ. ಅಂದ್ರೆ SSLC ಅವರು ಅಷ್ಟೇ ಓದಿರೋರು ಏನೇನ್ ಕೆಲಸ ಮಾಡ್ಬೋದು ಅದೆಲ್ಲ ಅದರ ಡೀಟೇಲ್ಸ್ ಕೊಡ್ತಾರೆ. SSLC. ಈ SSLC ಮಾಡಿರೋರು ಅದೆಲ್ಲ SSLCನೂ ಕಂಪ್ಲೀಟ್ ಮಾಡದೇ ಇರೋರು, Bug. ಇದು PUC ತನಕ ಮಾಡಿರೋರು, Diploma. ಡಿಪ್ಲೊಮಾ ಮಾಡಿರೋರು, ಬಹುಶಃ ಡಿಪ್ಲೊಮಾ ITI ಎಲ್ಲ ಇದನ್ನೇ ಸೆಲೆಕ್ಟ್
ಸೆಲೆಕ್ಟ್ ಮಾಡ್ಬೋದು ಅನ್ಸುತ್ತೆ. Degree. ಡಿಗ್ರಿ ಮಾಡಿರೋರು. ಸೊ ಹೈಯೆಸ್ಟ್ ಡಿಗ್ರಿನೇ ಇದೆ. Home. All. ಈಗ ಆಲ್ಗೆ ಇಟ್ಟಿದ್ದೀನಿ. Search edit. Blank. Placeholder. Search keywords. Type in text. ಏನಾದ್ರೆ ಸರ್ಚ್ ಟೈಪ್ ಮಾಡಿದ್ರೆ ಮಾಡ್ಬೋದು ಅಂತ. ನಾನೇನು ಬೇಡ. Search button to activate. Press enter. ಸರ್ಚ್ ಬಟನ್ ಮೇಲೆ ಸ್ಪೇಸ್ ಮಾಡ್ತಿದ್ದೀನಿ. Space. ಈಗ ಟೇಬಲ್ ಅಲ್ಲಿ ಎಲ್ಲ ತರದ ಜಾಬ್ ಡಿಸ್ಪ್ಲೇ ಆಗಿತ್ತಲ್ವಾ, ಈಗ ನಾನು ಟಿ ಪ್ರೆಸ್ ಮಾಡ್ತಿದ್ದೀನಿ. Table with 8 columns and 105 rows. Column 1. Row 1. Function. ಈಗ 105 ರೋಸ್ ಇದೆ. ಅಂದ್ರೆ ಟೋಟಲ್ ಬ್ಲೈಂಡ್ಗೆ ಒಂದು 105 ತರದ ಕೆಲಸಗಳು ಮಾಡಬಹುದು ಅಥವಾ ಇವ್ರು ಐಡೆಂಟಿಫೈ ಮಾಡಿದ್ದಾರೆ ಅಂತ ಅದರ ಡೀಟೇಲ್ಸ್ ನ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಇಷ್ಟೇ ಮಾಡಬಹುದು ಅಂತೇನಿಲ್ಲ, ಬಟ್ ಐಡೆಂಟಿಫೈ ಮಾಡಿರೋದು ಇದೆಲ್ಲ. ಈ ತರದ್ದು ಒಂದು ಡೇಟಾ ಇತ್ತಂದ್ರೆ ಎಲ್ಲ ತರದ್ದು ತಯಾರಿ ಮಾಡ್ಕೊಳಕ್ಕೆಲ್ಲ ತುಂಬಾ ಜನಕ್ಕೆ ಯೂಸ್ ಆಗುತ್ತೆ. ಮತ್ತೆ ಕಂಪನಿಯವ್ರಿಗೂ ಸಹ ಈ ತರದ ಕೆಲಸಗಳನ್ನ ಅಂದರಿಗೋಸ್ಕರ ಮೀಸಲಿಡಬಹುದು. ಈ ತರದ ಒಂದು ಕಾನ್ಸೆಪ್ಟ್ ಅಲ್ಲಿ ಈ ಡೇಟಾನ ಮೇಂಟೈನ್ ಮಾಡಿರ್ತಾರೆ. ಈಗ ನೋಡೋಣ ಒಂದಷ್ಟು ಕಾಲಮ್ ಅಂಡ್ ರೋಸ್ ಅಲ್ಲಿ ಏನೇನಿದೆ ಅಂತ. Admin/support staff/facilities Organic sector company companies like Dow Chemicals IBM hire in this profile call role administrative assistant corporation. ಈಗ ನೋಡಿ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಅಂತ ಯಾವ ಕಂಪನೀಸ್ ಗಳು ಹೈರ್ ಮಾಡ್ತವೆ ಅಂತಾನೂ ಹಾಕಿದ್ದಾರೆ. Description handle all administrative requirements of the department such as correspondence, travel of the entire team, organizing meetings and generating critical reports. Column 5 skills communication skills follow qualification. Degree column 7 disability LVYOIMPDPDCP (B). ಸೊ ಇದು ಡಿಸಬಿಲಿಟಿ ಯಾರ್ಯಾರು ಅಂತ ಇಲ್ಲಿ ಎಲ್ಲಾ ತರದ ಡಿಸಬಿಲಿಟಿ ಅವರು ಮಾಡಬಹುದು ಅಂತ ಹೇಳ್ತಾರೆ. ಬಟ್ ಈಗ ಇಲ್ಲಿ ಡಿಸ್ಪ್ಲೇ ಆಗಿರೋ ಲಿಸ್ಟ್ ಅಲ್ಲಿ ಎಲ್ಲದನ್ನು ಸಹ ವಿಜುವಲಿ ಇಂಪೇರ್ಡ್ ಮಾಡಬಹುದು. ವಿಜುವಲಿ ಇಂಪೇರ್ಡ್ ಹೆಸರು ಎಲ್ಲೂ ಸಹ ಬಿಟ್ಟೋಗಿರಲ್ಲ. ಈ ಡಿಸಬಿಲಿಟಿ ಒಂದು ಕಾಲಮ್ ಏನಿದೆ ಅದರಲ್ಲಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನು ಎಕ್ಸ್ಪ್ಲೈನ್ ಮಾಡ್ತಿರೋದು. ಏನೋ ಡೌಟ್ಸ್ ಇದ್ರು ನೀವು ವಾಟ್ಸ್ಆಪ್ ಅಲ್ಲಿ ನಮ್ಮ ಗ್ರೂಪ್ ಅಲ್ಲಿ ಕೇಳಬಹುದು. Qualified skills communication description handle all role administrative assistant corporation administrative assistant retail store row housekeeping/helper row 4 housekeeping/helper ಅಂತ ಹೇಳ್ತಾ ಇದೆ. ಸೊ ಇದು ಭವಿಷ್ಯ ಸ್ವಲ್ಪ ಕಡಿಮೆ ಒಂದು ಕ್ವಾಲಿಫಿಕೇಶನ್ ಹೊಂದಿರೋರಿಗೆ ಇರುವಂತ ಕೆಲಸ ಇರ್ಬೋದು ಅನ್ಸುತ್ತೆ. ನೋಡೋಣ. Description maintain a clean environment skills willingness to learn qualification below SSLC. ನೋಡಿ ಬಿಲೋ SSLC ನ ಕಂಪ್ಲೀಟ್ ಅಥವಾ SSLC ನ ಕಂಪ್ಲೀಟ್ ಮಾಡದೇ ಇರೋವರೆಗೂ ಸಹ ಈ ಒಂದು ಕೆಲಸ ಇದೆ ಅಂತ ಹಾಕಿದ್ದಾರೆ. Descript role housekeeping/company role paper shredder row transport executive/transport help desk row description quote coordinate with employees and drivers to arrange vehicle in time ensure employees get cabs when required receive calls and understand skills follow up qualification PUC column 7. ಇಲ್ಲಿ ನೋಡಿ ಟ್ರಾವೆಲ್ ಹೆಲ್ಪ್ ಡೆಸ್ಕ್ ಅಂತ ಅಂದ್ರೆ ಈ ಕಂಪನಿಗಳಲ್ಲೆಲ್ಲ ಕ್ಯಾಬ್ ಬಸ್ ಈ ತರದ್ದೆಲ್ಲ ವ್ಯವಸ್ಥೆಗಳಿರುತ್ತಲ್ಲ. ಸೊ ಅದರಲ್ಲಿ ಎಂಪ್ಲಾಯೀಸ್ ಗಳಿಗೆ ಏನೇ ಸಮಸ್ಯೆ ಇದ್ರು ಅಥವಾ ಡ್ರೈವರ್ ಗಳಿಗೆ ಏನೇ ಸಮಸ್ಯೆ ಇದ್ರು ಅದನ್ನ ಬಗೆಹರಿಸೋದು, ಅವ್ರ ಜೊತೆ ಎಲ್ಲ ಮಾತಾಡಿ ಇಬ್ಬರ ಮಧ್ಯೆ ಕೋಆರ್ಡಿನೇಟ್ ಮಾಡಿ ಟೈಮ್ಗೆ ಕ್ಯಾಬ್ ನ ಕಳಿಸ್ಕೊಡೋದು, ಈ ತರದ ಕೆಲಸಗಳು ಸಹ ವಿಜುವಲಿ ಇಂಪೇರ್ಡ್ ಮಾಡಬಹುದು ಅಂತ. ಅದಕ್ಕೆ ಬೇಕಿರುವ ಕ್ವಾಲಿಫಿಕೇಶನ್ PUC ಅಂತ ಹಾಕಿದ್ದಾರೆ. ಸೊ ಯಾವ್ಯಾವ ಕಂಪನಿಗಳು ಈ ತರದ ಕೆಲಸ ಕೊಟ್ಟಿದ್ದಾವೆ ಅಂತ ಇಲ್ಲಿ ನೋಡಬಹುದು ನೋಡಿ. Skill description quote role companies like Goldman Sachs, Wipro, Dell hire in this profile column 3. ನೋಡಿ ಗೋಲ್ಡ್ಮನ್ ಸ್ಯಾಕ್ಸ್, ವಿಪ್ರೋ, ಡೆಲ್ ಈ ತರದ ಕಂಪನಿಗಳಲ್ಲಿ ಈ ತರದ ಕೆಲಸಗಳು ಕೊಟ್ಟಿದ್ದಾರೆ ಅಂತ ಹಾಕಿದ್ದಾರೆ. ಸೊ ಈ ತರನೇ ನಾವು ಎಲ್ಲಾ ಒಂದು ಜಾಬ್ ಗಳದ್ದು ನಾವು ಡೀಟೇಲ್ಸ್ ನೋಡಬಹುದು. ಸೊ ನೀವು ಒಮ್ಮೆ ಇದನ್ನ ಬಂದು ಚೆಕ್ ಮಾಡಿ, ಆಗ್ಲೇ ನಿಮ್ಗೆ ಇನ್ನಷ್ಟು ಮಾಹಿತಿ ಸಿಗೋದು. ನಾನು ತೋರಿಸ್ತಾ ಹೋದ್ರೆ ಇದರಲ್ಲಿ ಹಲವಾರು ಕಾಲಮ್ಸ್ ಇದೆ, 100 ರೋಸ್ ಗಳಿದಾವೆ. ಟೈಮ್ ತುಂಬಾನೇ ತಗೊಳುತ್ತೆ. ಸೊ ನೀವು ಒಮ್ಮೆ ಚೆಕ್ ಮಾಡಿ ನಿಮ್ಗೆ ಇನ್ನಷ್ಟು ಕ್ಲಾರಿಟಿ ಸಿಗುತ್ತೆ. ಸೊ ಈಗ ಡಿಗ್ರಿ ಇತ್ತಲ್ವಾ, ಅದನ್ನ PUC ಗೆ ಫಿಲ್ಟರ್ ಮಾಡಿ ಎಷ್ಟು ಕೆಲಸಗಳು ಇರ್ತವೆ ಅಂತ ನೋಡೋಣ. Qualification combo box collapsed all space list below SSL PUC to move to an item press the arrow keys. PUC ಸೆಲೆಕ್ಟ್ ಮಾಡಿದೀನಿ. Search edit blank search but space table with 8 columns and 27 rows column 1 row 1 function. ಈಗ 26 ಅಂದ್ರೆ ಆಲ್ಮೋಸ್ಟ್ ಒಂದು 26 ತರದ ಕೆಲಸಗಳು PUC ಮಾಡಿರೋರಿಗೆ ಇದೆ. ಈ ತರ ನೀವು ನಿಮ್ಮ ಕ್ವಾಲಿಫಿಕೇಶನ್ಸ್ ಗೆ ತಕ್ಕ ಹಾಗೆ ಬೇಕಾದ್ರೆ ಫಿಲ್ಟರ್ ಮಾಡ್ಕೊಂಡು ಯಾವ ತರದ ಕೆಲಸಗಳಿದಾವೆ ಅಂತ ನೋಡ್ಕೋಬಹುದು. ಅದಕ್ಕೆ ಬೇಕಾದಂತ ತಯಾರಿನ ಮಾಡ್ಕೋಬಹುದು. ಅದೇ ರೀತಿ ನೀವು ಎನೇಬಲ್ ಇಂಡಿಯಾ ಅವ್ರ ಜೊತೆನೂ ನೀವು ರಿಜಿಸ್ಟರ್ ಮಾಡ್ಕೋಬಹುದು. ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಈ ತರದ ರಿಕ್ವೈರ್ಮೆಂಟ್ ಇದೆ, ಯಾವ್ದಾರ ತಿಳಿಸಿ ಅಂತ ಹೇಳಿ. ಮತ್ತೆ ಆಫ್ಲೈನ್ ರಿಜಿಸ್ಟ್ರೇಷನ್ ಸಹ ಮಾಡ್ತಾರೆ ಸ್ಯಾಟರ್ಡೇಗಳು ಅಥವಾ ತಿಂಗಳಿಗೆ ಒಂದ್ಸತಿನೋ ಹೇಗೋ ನಡೆಯುತ್ತೆ ಅದು. ಅದ್ರ ಬಗ್ಗೆ ನೀವು ಮಾಹಿತಿ ಬೇಕಿತ್ತಂದ್ರೆ ಎನೇಬಲ್ ಇಂಡಿಯಾ ವೆಬ್ಸೈಟ್ ಅಥವಾ ಎನೇಬಲ್ ಇಂಡಿಯಾ ಅವ್ರಿಗೆ ಅವರ ಫೋನ್ ನಂಬರ್ ತಗೊಂಡು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ವಿವರಗಳನ್ನ ನೀವು ಪಡ್ಕೋಬಹುದು. ಈ ಒಂದು ಟ್ಯುಟೋರಿಯಲ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಹಾಗೂ ಸಲಹೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕನ್ನಡ ತಂತ್ರಾಂಶ ವಾಹಿನಿಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುವ ಕನ್ನಡ ತಂತ್ರಾಂಶ ವಾಟ್ಸ್ಆಪ್ ಕಮ್ಯುನಿಟಿಯ ಲಿಂಕ್ ಹಾಗೂ KT ಆಪ್ಸ್ ಅಂಡ್ ಸಾಫ್ಟ್ವೇರ್ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಮೂಲಕ ನೀವು ಸದಸ್ಯರಾಗಿ ಸೇರಿಕೊಂಡು ಉಪಯುಕ್ತ ಮಾಹಿತಿ ಹಾಗೂ ತಂತ್ರಾಂಶಗಳನ್ನು ಸುಲಭವಾಗಿ ಪಡೆದುಕೊಳ್ಳಿ.
ಕೆಟಿ ಮೀಡಿಯಾ ಎಂಬ ನಮ್ಮ ಇನ್ನೊಂದು ಯೂಟ್ಯೂಬ್ ವಾಹಿನಿಯ ಲಿಂಕ್ ಸಹ ಡಿಸ್ಕ್ರಿಪ್ಷನ್ನಲ್ಲಿದ್ದು ಆ ವಾಹಿನಿಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು. ಧನ್ಯವಾದಗಳು.